ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ ಪತ್ರಲೇಖ ನೋಡ್ತಾ ಇದ್ದೀವಿ. ಯಾವುದ್ರ ಬಗ್ಗೆ ಅಂತಂದಾಗಿನ ಬೆಂಗಳೂರಿನ JP ನಗರದಲ್ಲಿರುವ ನಿಮ್ಮ ಬಡಾವಣೆ ಎಂದು ಭಾವಿಸಿ ದಾರಿದೀಪವನ್ನು ಸರಿಪಡಿಸುವಂತೆ KPTCL ಅಧಿಕಾರಿಗೊಂದು ಪತ್ರ ಬರೆಯಿರಿ ಅಂತ ಕೊಡ್ತಾರೆ. ಓಕೆ, ಈ ಒಂದು ಪತ್ರವನ್ನು ಅಧಿಕಾರಿ ಹೇಗೆ ಬರೀಬೇಕು, ಬೀದಿ ದೀಪ ಸರಿಯಿಲ್ಲ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆನಾ. ಈ ಒಂದು ಪ್ರಶ್ನೆ ಏನಿದ್ರೆ, ನಿಮ್ಮ ಹೆಸರು ಯಾರ್ದಾದ್ರು ಹೆಸರು ಕೊಟ್ಟಿದ್ರೆ ಹೆಸರನ್ನು ಬರೀರಿ. ಇಲ್ಲಿ ಹೆಸರು ಕೊಟ್ಟಿಲ್ಲ, ಆದ ಕಾರಣ ನೀವೇನು ಮಾಡ್ತೀರ ಅಂದಾಗಿನ ಒಂದು ಆಬಾಕ ಅಂತಕ್ಕಂಥದ್ದು ಬಳಕೆ ಮಾಡಿ ಅಷ್ಟೇ. ಓಕೆ, ನಿಮ್ಮ ಹೆಸರು ಬರಲಿಕ್ಕೆ ಹೋಗಬೇಡಿ. ಓಕೆ, ನೋಡ್ತಾ ಹೋಗೋಣವಾ. ಇಲ್ಲಿ ಇಲ್ಲೇನಾದ್ರಿಗಿನ ಹೆಸರನ್ನು ಕೊಟ್ಟಿಲ್ಲ, ಆದ ಕಾರಣ ನಾನು ನೋಡೋದಿಲ್ಲ, ಇಲ್ಲಿ ಒಂದು ಮೆನ್ಷನ್ ಮಾಡಿ ಸುಮ್ಮನೆ ಆಬಾಕ ಅಂತ ನಾನು ಬರ್ತಿದ್ದೇನೆ. ಓಕೆನಾ, ರೈಟ್. ಆ ನಂತರಲ್ಲಿ JP ನಗರ ಅಂತ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ನೀವು JP ನಗರ ಅಂತಕ್ಕಂಥದ್ದು ನಿಮ್ಮ ನಗರ JP ನಗರ, ಆದ ಕಾರಣ ಇಲ್ಲಿ ನಾನು ಮಾಡಿದ್ದೀನಿ JP ನಗರ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆನಂತರ ಅಲ್ಪ ವಿರಾಮ ಕಮನ್ ಹಾಕಿ. ಆನಂತರ ಯಾವ ಊರು? JP ನಗರ ಬಡಾವಣೆ ಬೆಂಗಳೂರಿನಿಂದ ಅಂತ ಅವ್ರು ಅಡ್ರೆಸ್ ಕೊಟ್ಟಿದ್ದಾರೆ, ಆದ ಕಾರಣ ಇಲ್ಲಿ JP ನಗರ ಬೆಂಗಳೂರು ಅಂತೇಳಿ ಫುಲ್ ಸ್ಟಾಪ್ ಹಾಕಿದ್ದೇನೆ. ಇಲ್ಲಿ ಪೂರ್ಣ ವಿರಾಮ ಹಾಕಿದ್ದೇನೆ. ಇಲ್ಲಿ ಅದಕ್ಕಾಗಿ ದಿನಾಂಕವನ್ನು ಬರ್ರಿ. ನಿಮ್ಮ ಅಡ್ರೆಸ್ ಆದ ನಂತರದಲ್ಲಿ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ. ನಾನು 22ಕ್ಕೆ ಈ ಒಂದು ಪತ್ರಲೇಖನ ಅಂತಕ್ಕಂಥದ್ದು ಬರಿತಾ ಇದ್ದೀನಿ. ಅದಕ್ಕೆ 22/1/2022 ಅಂತಕ್ಕಂಥ ದಿನಾಂಕವನ್ನು ನಾನು ಇಲ್ಲಿ ಬರೆದಿದ್ದೇನೆ. ಆ ನಂತರ ಈ ಕಡೆ ಎಡಗಡೆ ಬಂದಾಗ ಇಲ್ಲಿ ಗೆ ಅಂತಕ್ಕಂಥದ್ದು ಇವರಿಗೇನು ಇಲ್ಲಿ ಬಳಸ್ಬೋದು. ಇಂಗ್ಲೀಷ್ನಲ್ಲಿ ಟು ಅಂತ ಹೆಂಗೆ ಬಳಸಿ ಅದಂಗೆ. ಓಕೆ, ರೈಟ್. ಇಲ್ಲಿ ಯಾರಿಗೆ ಬರಿತಾ ಇದ್ದಾರೆ? ಕಾರ್ಯನಿರ್ವಹಣಾ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ. ನಂತರ ಅಲ್ಪ ವಿರಾಮ ಹಾಕಿ. ಓಕೆನಾ, ಅಧಿಕಾರಿಗಳು ಇಲ್ಲಿ ಅಲ್ಪ ವಿರಾಮ ಹಾಕಿ. ಅದಂದರೆ KPTCL ಅವರು ಹೇಳಿದ್ದಾರೆ ಆಲ್ರೆಡಿ KPTCL ಅಂತೇಳಿ, ಅದ ಕಾರಣ ಇಲ್ಲಿ KPTCL ಅಂತಕ್ಕಂಥದ್ದು ಬರ್ರಿ. ಓಕೆ, KPTCL. ಆನಂತರ ಇಲ್ಲಿ ಬೆಂಗಳೂರಿನಲ್ಲಿದೆ ಇದು, ಆದ ಕಾರಣ ಬೆಂಗಳೂರು ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ. ಬೆಂಗಳೂರು ಫುಲ್ ಸ್ಟಾಪ್, ಅಲ್ಪ ವಿರಾಮ ಹಾಕಿ ಫುಲ್ ಸ್ಟಾಪ್ ಹಾಕಿ ಮುಗೀತು. ಇಲ್ಲಿ ಗೌರವ ಸಂಬೋಧನೆ ಮಾಡಬೇಕಾಗುತ್ತೆ. ಇಲ್ಲಿ ಮಾನ್ಯರೇ, ಅದಕ್ಕಾಗಡೆ ಗೆ ಕೆಳಗಡೆ ಕರೆಕ್ಟಾಗಿ ಮಾನ್ಯರೇ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ. ಆನಂತರ ಅಲ್ಪ ವಿರಾಮ ಹಾಕಿ. ಓಕೆ, ಆನಂತರ ಇಲ್ಲಿ ವಿಷಯ ತಿಳಿಸ್ಬೇಕು ನಾವು. ಓಕೆ, ಯಾವುದ್ರ ಬಗ್ಗೆ ನಾವು ಪತ್ರ ಬರಿತಾ ಇದ್ದೀವಿ ಅಂತಕ್ಕಂಥದ್ದು ಮಾನ್ಯರೇ ಬರೆದ ನಂತರ ಕೆಳಗೆ ವಿಷಯ ಅಂತ ಬರೋದು ಏನು ಮಾಡ್ತೀರಾ ಇಲ್ಲಿ ಅಂತಂದರೆ, ಇಲ್ಲಿ ವಿಷಯವನ್ನು ತಿಳಿಸಿ. ಓಕೆ, ಯಾವುದ್ರ ಬಗ್ಗೆ ಇಲ್ಲಿ ಅಂತರಿನ ದಾರಿದೀಪವನ್ನು ಸರಿಪಡಿಸುವ ಬಗ್ಗೆ ಅಂತಕ್ಕಂಥದ್ದು ಇಲ್ಲಿ ವಿಷಯ ಮೆನ್ಷನ್ ಮಾಡಿ. ಇಲ್ಲಿ ಒಂದು ವಿಷಯ ನೋಡಿದರೆ ಸಾಕು, ಯಾವುದ್ರ ಬಗ್ಗೆ ಮ್ಯಾಟರ್ ಅಂತ ಚೆಕ್ ಅಂತ ಗೊತ್ತಾಗುತ್ತೆ. ಓಕೆ, ರೈಟ್. ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ. JP ನಗರದ ವಾಸಿಗಳಾದ ನಾವು, JP ನಗರದ ನಿವಾಸಿಗಳಾದ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಬಡಾವಣೆಯಲ್ಲಿ ವಿದ್ಯುತ್ ದೀಪ ವ್ಯವಸ್ಥೆ ಸರಿಯಾಗಿ ಇರುವುದಿಲ್ಲ. ವಿದ್ಯುತ್ ದೀಪದ ವ್ಯವಸ್ಥೆ ಸರಿಯಾಗಿರುವುದಿಲ್ಲ. ಓಕೆ, ಫುಲ್ ಸ್ಟಾಪ್ ಆಗಿ. ಆನಂತರ ಬೀದಿ ದೀಪಗಳಲ್ಲಿ ಕೆಲವು ಕೆಟ್ಟಿರುತ್ತವೆ. ಇಲ್ಲಿ ಕೆಟ್ಟಿರುತ್ತವೆ ಅದು. ಓಕೆನಾ, ಕೆಟ್ಟಿರುತ್ತವೆ. ಆನಂತರ ಇದರಿಂದ ಬಹಳ ತೊಂದರೆಯಾಗುತ್ತಿದೆ. ಎಷ್ಟೋ ಜನ ವಯೋವೃದ್ಧರು ಪ್ರತಿದಿನವೂ ಬೀಳುತ್ತಾರೆ. ರಾತ್ರಿಯಲ್ಲಿ ಓಡಾಟ ಕಷ್ಟವಾಗಿದೆ. ಕಷ್ಟವಾಗಿದೆ. ಕಾರಣ
ಕಾರಣ ದಯಾಳುಗಳಾದ ತಾವು ಪರಿಶೀಲಿಸಿ ನಮಗೆ ಆಗುತ್ತಿರುವ ಅನಾನುಕೂಲತೆಯನ್ನು ಸರಿಪಡಿಸಬೇಕೆಂದು ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ಫುಲ್ ಸ್ಟಾಪ್. ಅಂದರೆ ಧನ್ಯವಾದಗಳೊಂದಿಗೆ ಅಂತ ಬರೋದ್ರಲ್ಲಿ ಅಲ್ಪ ವಿರಾಮ ಹಾಕಿ. ಓಕೆನಾ. ಇಲ್ಲಿ ಬಲಗಡೆ ನೋಡಿ, ತಮ್ಮ ವಿಶ್ವಾಸಿಗಳು ಅಥವಾ ತಮ್ಮ ವಿಶ್ವಾಸಿ ಅಂತ ಬರೋದಿಲ್ಲಿ ನಿಮ್ಮ ಒಂದು ಬಡಾವಣೆಯಲ್ಲಿ ಯಾರ ಹತ್ರ ಅವರ ಒಂದು ಸೈನನ್ನು ತೆಗೆದುಕೊಂಡು ಲೀಸ್ಟ್ ಮಾಡ್ತಾ ಹೋಗಿ. 1 2 3 4 ಎಷ್ಟಾಗುತ್ತೆ ಅಷ್ಟನ್ನು ನೀವು ಸಹಿ ಮಾಡಿಸ್ಬೇಕಾಗುತ್ತೆ. ಆಗ ಅದಕ್ಕೆ ಪತ್ರಕ್ಕಂತಕ್ಕಂಥದ್ದೊಂದು ವ್ಯಾಲ್ಯೂ ಬರುತ್ತೆ. ಓಕೆನಾ.